ಇಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಓಟು ಚೋರಿ ಪ್ರತಿಭಟನೆ ನಡೀತಾ ಇರುವಂತೂ ಈಗಾಗಲೇ ರಾಜ್ಯಾದ್ಯಂತ ಸಿಎಂ ಡಿಸಿಎಂ ಸೇರಿದಂತೆ ಸಾಕಷ್ಟು ಸಚಿವರು ಶಾಸಕರು ಕೂಡ ದೆಹಲಿಗೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಶಾಸಕರಾದಂಥ ಪ್ರದೀಪ್ ಈಶ್ವರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಇವತ್ತು ಓಟ್ ಚೋರಿ ಪ್ರತಿಭಟನೆ ಬಂದಿದ್ದಾರೆ, ಏನು ಯಾರೆಲ್ಲ ಬರ್ತಾ ಇದ್ದಾರೆ, ಏನು ಆಗ್ತಾ ಇದೆ ಅಂತ ಹೇಳಿ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯದ ಎಲ್ಲ ಶಾಸಕರು, ನಮ್ಮ ಪಕ್ಷದ ಸಂಸದರು ಬರ್ತಾ ಇದ್ದಾರೆ. BJPಯವರು ಓಟ್ ಚೋರಿ ಮಾಡಿ ಈ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಅದಕ್ಕೆ ನಾವು ಸಾಕ್ಷಿ ಸಮೇತ ಈ ದೇಶದ ಮುಂದೆ ಇಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್, ಬ್ರೆಜಿಲ್ ವುಮೆನ್ನು ಲ್ಯಾರಿಸಾ ನೇರಿ ಅಂತ 22 ವೋಟರ್ ಕಾರ್ಡಲ್ಲಿ 22 ಎಲೆಕ್ಷನ್ ಕಾರ್ಡಲ್ಲಿ ಆಕೆ ಫೋಟೋ ಪ್ರಿಂಟ್ ಆಗಿದೆ 10 ಪೋಲಿಂಗ್ ಸ್ಟೇಷನಲ್ಲಿ. ಒಂದು ಬ್ರೆಜಿಲ್ ಫೋಟೋಗ್ರಾಫರ್ ಅಂದರೆ ಬ್ರೆಜಿಲ್ ಲೇಡಿ ಲ್ಯಾರಿಸಾ ಅನ್ನೋ ಲೇಡಿ ಇಂಡಿಯಾಗೆ ಬಂದಿಲ್ಲ, ಆದರೆ 22 ವೋಟರ್ ಕಾರ್ಡಲ್ಲಿ ಆಕೆ ಫೋಟೋ ಇದೆ, 10 ಪೋಲಿಂಗ್ ಸ್ಟೇಷನಲ್ಲಿ ವೋಟು ಹಾಕ್ಬಿಟ್ಟಿದ್ದಾರೆ. ಹಿಂಗೆ ಒಂದೊಂದು ಸ್ಟೇಟಲ್ಲಿ ಕನಿಷ್ಠ 25 ಲಕ್ಷ ಇರೆಗ್ಯುಲಾರಿಟೀಸ್ ಇದೆ. ಅಂದರೆ ಒಂದು ಸ್ಟೇಟಲ್ಲಿ ನೀವು 25 ಲಕ್ಷ ಹಿಂಗೆ ಫೇಕ್ ವೋಟ್ ಐ ಡಿ ಇದ್ದರೆ ಯಾವ ಪಕ್ಷ ಬೇಕಾದರೂ ಬರ್ಬೋದು, ಸೋತೋಗ್ಲೂಬೋದಲ್ವಾ. ಇದು BJPಯವ್ರು ಮಾಡಿರೋದು. BJPಯವ್ರು ಕಳ್ಳರು. ಅವ್ರಿಗೆ ಡೈರೆಕ್ಟಾಗಿ ಎಲೆಕ್ಟ್ ಆಗಿ ಬರೋ ಅಷ್ಟು ಕೆಪಾಸಿಟಿ ಅವ್ರಿಗಿಲ್ಲ. ಸೊ BJPಯ ಅಕ್ರಮದ ವಿರುದ್ಧ ನಮ್ಮ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಿದ್ದೀವಿ. ಖಂಡಿತವಾಗೂ BJPಗೆ ಇದರಿಂದ ನಾವು ಪಾಠ ಕಲಿಸ್ತೀವಿ. ಸರ್, ನೀವು ನಿಮ್ಮ ಕ್ಷೇತ್ರದಿಂದ ಎಷ್ಟು ಜನ ಬರ್ತಿದ್ದೀರಾ ಮತ್ತು ಯಾರೆಲ್ಲ ಬಂದಿದ್ದಾರೆ ಅಂತ? ನಾವೀಗ ನಮ್ಮ ಬ್ಲಾಕ್ ಅಧ್ಯಕ್ಷರು, ಹಿರಿಯ ಮುಖಂಡರು, ಕೆಲವರೆಲ್ಲ ಫ್ಲೈಟಲ್ಲಿ ಬಂದರು. ಇನ್ನು ಭಾಳಷ್ಟು ಜನ 250-300 ಜನ ಈಗಾಗಲೇ ನೆನ್ನೆನೇ ತಲುಪಿದ್ದಾರೆ. ಒಂದು 250-300 ಜನ ನನ್ನ ಕ್ಷೇತ್ರದಿಂದ ನಾವು ಭಾಗವಹಿಸಿದ್ದೀವಿ. ಈಗಾಗಲೇ ಭಾಗವಹಿಸಿ ರಾಮಲೀಲಾ ಮೈದಾನಕ್ಕೆ ಎಲ್ಲರೂ ಹೋಗಿ ಭಾಗವಹಿಸ್ತೀವಿ. ನಮ್ಮ ರಾಹುಲ್ ಗಾಂಧಿಯವರು ಕೊಟ್ಟಿರೋ ಕರೆಗೆ ನಾವೆಲ್ಲ ಕೈ ಜೋಡಿಸ್ತೀವಿ. ಸರ್, ಇಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಓಟು ಚೋರಿ ಪ್ರತಿಭಟನೆ ನಡೀತಾ ಇರುವಂತೂ ಈಗಾಗಲೇ ರಾಜ್ಯಾದ್ಯಂತ ಸಿಎಂ ಡಿಸಿಎಂ ಸೇರಿದಂತೆ ಸಾಕಷ್ಟು ಸಚಿವರು ಶಾಸಕರು ಕೂಡ ದೆಹಲಿಗೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಶಾಸಕರಾದಂಥ ಪ್ರದೀಪ್ ಈಶ್ವರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಇವತ್ತು ಓಟ್ ಚೋರಿ ಪ್ರತಿಭಟನೆ ಬಂದಿದ್ದಾರೆ, ಏನು ಯಾರೆಲ್ಲ ಬರ್ತಾ ಇದ್ದಾರೆ, ಏನು ಆಗ್ತಾ ಇದೆ ಅಂತ ಹೇಳಿ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯದ ಎಲ್ಲ ಶಾಸಕರು, ನಮ್ಮ ಪಕ್ಷದ ಸಂಸದರು ಬರ್ತಾ ಇದ್ದಾರೆ. BJPಯವರು ಓಟ್ ಚೋರಿ ಮಾಡಿ ಈ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಅದಕ್ಕೆ ನಾವು ಸಾಕ್ಷಿ ಸಮೇತ ಈ ದೇಶದ ಮುಂದೆ ಇಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್, ಬ್ರೆಜಿಲ್ ವುಮೆನ್ನು ಲ್ಯಾರಿಸಾ ನೇರಿ ಅಂತ 22 ವೋಟರ್ ಕಾರ್ಡಲ್ಲಿ 22 ಎಲೆಕ್ಷನ್ ಕಾರ್ಡಲ್ಲಿ ಆಕೆ ಫೋಟೋ ಪ್ರಿಂಟ್ ಆಗಿದೆ 10 ಪೋಲಿಂಗ್ ಸ್ಟೇಷನಲ್ಲಿ. ಒಂದು ಬ್ರೆಜಿಲ್ ಫೋಟೋಗ್ರಾಫರ್ ಅಂದರೆ ಬ್ರೆಜಿಲ್ ಲೇಡಿ ಲ್ಯಾರಿಸಾ ಅನ್ನೋ ಲೇಡಿ ಇಂಡಿಯಾಗೆ ಬಂದಿಲ್ಲ, ಆದರೆ 22 ವೋಟರ್ ಕಾರ್ಡಲ್ಲಿ ಆಕೆ ಫೋಟೋ ಇದೆ, 10 ಪೋಲಿಂಗ್ ಸ್ಟೇಷನಲ್ಲಿ ವೋಟು ಹಾಕ್ಬಿಟ್ಟಿದ್ದಾರೆ. ಹಿಂಗೆ ಒಂದೊಂದು ಸ್ಟೇಟಲ್ಲಿ ಕನಿಷ್ಠ 25 ಲಕ್ಷ ಇರೆಗ್ಯುಲಾರಿಟೀಸ್ ಇದೆ. ಅಂದರೆ ಒಂದು ಸ್ಟೇಟಲ್ಲಿ ನೀವು 25 ಲಕ್ಷ ಹಿಂಗೆ ಫೇಕ್ ವೋಟ್ ಐ ಡಿ ಇದ್ದರೆ ಯಾವ ಪಕ್ಷ ಬೇಕಾದರೂ ಬರ್ಬೋದು, ಸೋತೋಗ್ಲೂಬೋದಲ್ವಾ. ಇದು BJPಯವ್ರು ಮಾಡಿರೋದು. BJPಯವ್ರು ಕಳ್ಳರು. ಅವ್ರಿಗೆ ಡೈರೆಕ್ಟಾಗಿ ಎಲೆಕ್ಟ್ ಆಗಿ ಬರೋ ಅಷ್ಟು ಕೆಪಾಸಿಟಿ ಅವ್ರಿಗಿಲ್ಲ. ಸೊ BJPಯ ಅಕ್ರಮದ ವಿರುದ್ಧ ನಮ್ಮ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಿದ್ದೀವಿ. ಖಂಡಿತವಾಗೂ BJPಗೆ ಇದರಿಂದ ನಾವು ಪಾಠ ಕಲಿಸ್ತೀವಿ. ಸರ್, ನೀವು ನಿಮ್ಮ ಕ್ಷೇತ್ರದಿಂದ ಎಷ್ಟು ಜನ ಬರ್ತಿದ್ದೀರಾ ಮತ್ತು ಯಾರೆಲ್ಲ ಬಂದಿದ್ದಾರೆ ಅಂತ? ನಾವೀಗ ನಮ್ಮ ಬ್ಲಾಕ್ ಅಧ್ಯಕ್ಷರು, ಹಿರಿಯ ಮುಖಂಡರು, ಕೆಲವರೆಲ್ಲ ಫ್ಲೈಟಲ್ಲಿ ಬಂದರು. ಇನ್ನು ಭಾಳಷ್ಟು ಜನ 250-300 ಜನ ಈಗಾಗಲೇ ನೆನ್ನೆನೇ ತಲುಪಿದ್ದಾರೆ. ಒಂದು 250-300 ಜನ ನನ್ನ ಕ್ಷೇತ್ರದಿಂದ ನಾವು ಭಾಗವಹಿಸಿದ್ದೀವಿ. ಈಗಾಗಲೇ ಭಾಗವಹಿಸಿ ರಾಮಲೀಲಾ ಮೈದಾನಕ್ಕೆ ಎಲ್ಲರೂ ಹೋಗಿ ಭಾಗವಹಿಸ್ತೀವಿ. ನಮ್ಮ ರಾಹುಲ್ ಗಾಂಧಿಯವರು ಕೊಟ್ಟಿರೋ ಕರೆಗೆ ನಾವೆಲ್ಲ ಕೈ ಜೋಡಿಸ್ತೀವಿ. ಸರ್.